ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನದಿ ವ್ಲಾಗ್ಸ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವಾಗ ಈವ್ನಿಂಗ್ ಆಗಿದೆ. ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಆಗಲೇ ಫುಲ್ಲು ರೆಡಿ ಆಗಿದ್ದೀನಿ. ಇವಾಗ ನಮ್ಮ ಪಾಪು ರೆಡಿ ಆಗಬೇಕು. ಇವಾಗ ದಿಸ್ ಆರ್ ದಟ್ ಅಂತ ಚಾಲೆಂಜ್ನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇವಾಗ ನಮ್ಮ ಪಾಪು ಇನ್ನೂ ರೆಡಿ ಆಗಿಲ್ಲ. ಅವಳಿಗೆ ಫ್ರಾಕ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾನು ಯಾವಾಗಲೂ ಟೀ ಶರ್ಟ್ ಅಥವಾ ಪ್ಯಾಂಟ್ನ ಅವಳಿಗೆ ಹಾಕ್ತಾ ಇರ್ತೀನಿ ಚಳಿ ಅಂತ ಅಂದ್ಬಿಟ್ಟು. ಇವಾಗ ನೋಡೋಣ ಅವಳು ಯಾವುದನ್ನ ಸೆಲೆಕ್ಟ್ ಮಾಡ್ತಾಳೆ ಅದನ್ನು ಇವಾಗ ನಾನು ಹಾಕ್ಬಿಟ್ಟು ಅವಳಿಗೆ ರೆಡಿ ಮಾಡ್ತೀನಿ. ಇವಾಗ ಒಂದರಲ್ಲಿ ಕ್ಯಾಶುವಲ್ಸ್ ಅಂತ ಬರೆದಿದ್ದೀನಿ, ಅಂದರೆ ಟೀ ಶರ್ಟ್ ಅಥವಾ ಪ್ಯಾಂಟು. ಒಂದರಲ್ಲಿ ಫ್ರಾಕ್ ಅಂತ ಬರೆದಿದೆ. ಇವಾಗ ಎರಡನ್ನು ಅವಳಿಗೆ ಕೊಡೋಣ. ಯಾವ್ದು ಚೂಸ್ ಮಾಡ್ತಾಳೆ ಅವಳ ಚಾಯ್ಸ್. ಎರಡರಲ್ಲಿ ಯಾವ್ದು ಬರುತ್ತೆ ಅದನ್ನು ಇವಾಗ ಅವಳಿಗೆ ಹಾಕೋಣ. ನಮ್ಮ ಗೊಗ್ಗಮ್ಮರಿ ನೋಡಿ ಯಾವ ರೀತಿ ಇದೆ ಅಂತ ಇವಾಗ ಇನ್ನೂ ರೆಡಿ ಆಗಿಲ್ಲ. ಸೊ ಅದಕ್ಕೆ ಈ ರೀತಿ ಕಾಣಿಸ್ತಿದ್ದಾಳೆ. ರೆಡಿ ಆದಮೇಲೆ ಯಾವ ರೀತಿ ಕಾಣಿಸ್ತಾಳೆ ಅಂತ ತೋರಿಸ್ತೀನಿ. ಇವಾಗ ಫಸ್ಟ್ ಇವಳಿಗೆ ಎರಡು ಚೀಟಿನ ಕೊಡೋಣ. ಯಾವ ಸೆಲೆಕ್ಟ್ ಮಾಡ್ತಾಳೆ ಅದನ್ನು ಅವಳಿಗೆ ರೆಡಿ ಮಾಡೋಣ. ಚಿನಿ ಇವೆರಡರಲ್ಲಿ ಯಾವ್ದು ಮುಟ್ತಿಯಪ್ಪ? ಇರೋ ನಿಮಿಷ. ಇವೆರಡರಲ್ಲಿ ನಿನ್ಗೆ ಯಾವ್ದು ಬೇಕು? ದಿಸ್ ಒನ್ ಅದಾ? ಅವಳು ಇವಾಗ ಕ್ಯಾಶುವಲ್ಸ್ನ ಸೆಲೆಕ್ಟ್ ಮಾಡಿದ್ದಾಳೆ. ಬೆಟರ್, ಯಾಕಂದರೆ ಟೀ ಶರ್ಟು ಪ್ಯಾಂಟ್ ಹಾಕೋದ್ರಿಂದ ಸ್ವಲ್ಪ ಚಳಿನೂ ಸಹ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಮತ್ತೆ ರೆಡಿ ಆದಮೇಲೆ ತೋರಿಸ್ತೀವಿ ನಮ್ಮ ಪಾಪು ಯಾವ ರೀತಿ ಕಾಣಿಸ್ತಾಳೆ ಅಂತ. ವೆಯ್ಟ್ ಮಾಡ್ತಾ ಇರಿ ಅಲ್ಲಿವರೆಗೂ. ನಮ್ಮ ಆರ್ನ ಇವಾಗ ಫುಲ್ ರೆಡಿ ಆಗಿದ್ದಾಳೆ. ಇದ್ರ ಮೇಲೆ ಒಂದು ಸ್ವೆಟರ್ನ ಹಾಕ್ತೀನಿ, ತುಂಬಾ ಚಳಿ ಇದೆ ಅದಕ್ಕೋಸ್ಕರ. ಎಲ್ಲೋಗೋಣ ಆರ್ನ ಇವಾಗ? ಎಲ್ಲೋಗೋಣ? ಪಾರ್ಕ್ಗಾ? ಎಲ್ಲಿ ಹೋಗ್ತಾ ಇರೋದು ನಾವು ಇವಾಗ? ಎಲ್ಲಿ ಹೋಗ್ತಾ ಇರೋದು ನಾವು? ಎಲ್ಲಿ ಹೋಗ್ತಿದ್ದೀವಿ ನಾವು? ಎಲ್ಲಿ ಹೋಗ್ತಾ ಇದ್ದೀವಿ ಚಿನ್ನ? ನಾವು ಎಲ್ಲಿ ಹೋಗ್ತಿದ್ದೀವಿ ಇವಾಗ? ಎಲ್ಲಿ ಹೋಗ್ತಿದ್ದೀವಿ ನಾವು ಇವಾಗ? ರೆಡಿ ಆದರೆ ಅವಳಿಗೆ ಪಾರ್ಕ್ಗೆ ಹೋಗ್ತೀವಿ ಅಂತಲೇ ಅಂದ್ಕೊತಾಳೆ. ಸೊ ಅದಕ್ಕೆ ಇವಾಗ ಅವಳಿಗೆ ಪಾರ್ಕ್ಗೆ ಹೋಗಬೇಕು ಅಂತ, ನನಗೆ ಟೆಂಪಲ್ಗೆ ಹೋಗಬೇಕು ಅಂತ. ನೋಡೋಣ, ಇವಾಗ ಎರಡು ಸ್ಲಿಪ್ನ ಕೊಡ್ತೀನಿ ಅವಳಿಗೆ. ಇದರಲ್ಲಿ ಇರೋ ನಿಮಿಷ. ಇದರಲ್ಲಿ ಟೆಂಪಲ್ ಅಂತ ಬರೆದಿದೆ, ಇದರಲ್ಲಿ ಪಾರ್ಕ್ ಅಂತ ಬರೆದಿದೆ. ನೋಡೋಣ ಇವಾಗ ಎರಡರಲ್ಲಿ ಇವಳು ಯಾವುದನ್ನು ಸೆಲೆಕ್ಟ್ ಮಾಡ್ತಾಳೆ ಅದನ್ನು ಇವಾಗ ಚೂಸ್ ಮಾಡೋಣ. ಪಾರ್ಕ್ ಅಥವಾ ಟೆಂಪಲ್, ದಿಸ್ ಆರ್ ದಟ್. ಯಾವ್ದು ಚೂಸ್ ಮಾಡ್ತೀಯ ನೀನು? ಎರಡರಲ್ಲಿ ಯಾವ್ದು ಬೇಕು ಕಂದ? ಟೆಂಪಲ್. ಏ ಟೆಂಪಲ್ಗೆ ಹೋಗೋಣ? ಚಾಮಿಗೆ ಹೋಗೋಣ? ಚಾಮಿಗೆ ಹೋಗೋಣ? ಓಕೆನಾ ಚಿನಿ? ಏನ್ರಲ್ಲಿ ಹೋಗೋಣ ಇವಾಗ? ಏನ್ರಲ್ಲಿ ಹೋಗೋಣ ಚಾಮಿಗೆ? ಅಲ್ಲ, ಕಾರಲ್ಲಿ ಹೋಗೋಣ ಬೈಕಲ್ಲಿ ಹೋಗೋಣ? ಯಾವ್ದ್ರಲ್ಲಿ ಹೋಗೋಣ? ಯಾವ್ದ್ರಲ್ಲಿ ಹೋಗೋಣ? ಕಾರಲ್ಲಿ ಹೋಗೋಣ ಬೈಕಲ್ಲಿ ಹೋಗೋಣ? ಯಾವ್ದು ಬೇಕು ನಿಂಗೆ? ಇವಾಗ ಇಲ್ಲಿ ಎರಡು ಚೀಟಿ ಇದೆ, ಬೈಕ್ ಅಥವಾ ಕಾರ್ ಅಂತ. ನೋಡೋಣ ಇವಾಗ ಅವಳು ಯಾವುದನ್ನು ಚೂಸ್ ಮಾಡ್ತಾಳೆ ಅದರಲ್ಲಿ ಹೋಗೋಣ. ಓಕೆನಾ? ಓಕೆನಾ? ಇದರಲ್ಲಿ ಎರಡರಲ್ಲಿ ಯಾವುದು ಚೂಸ್ ಮಾಡ್ತೀಯಾ? ಚಿನಿ ಎರಡರಲ್ಲಿ ಯಾವ್ದು ಬೇಕಪ್ಪ? ಯಾವುದು? ಯಾವುದಮ್ಮ? ಬೈಕಾ? ಹೋಗೋಣ ಬೈಕಲ್ಲಿ ಹೋಗೋಣ? ಓಕೆನಾ? ಲೆಟ್ಸ್ ಗೋ. ನೋ. ಆರ್ನ ಚೂಸ್ ಮಾಡಿರೋ ಪ್ರಕಾರ ನಾವು ಇವಾಗ ಬೈಕಲ್ಲೇ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನಾವು ಹೋಗಿ ಟೆಂಪಲ್ನ ರೀಚ್ ಆಗೋ ಅಷ್ಟರಲ್ಲಿ ನೀವು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡಿದ್ದೆ ಅನ್ನೋದನ್ನು ರೆಸಿಪಿನ ನೋಡ್ಕೊಂಬನ್ನಿ. ಅಷ್ಟರಲ್ಲಿ ನಾವು ಟೆಂಪಲ್ನ ರೀಚ್ ಆಗಿರ್ತೀವಿ. ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ಇತ್ತಿಗೆ ಸಾರು ಹಾಗೂ ಪೂರಿನ ಮಾಡ್ತಾಯಿದ್ದೆ. ಈ ಸಾಂಬಾರಿಗೆ ಯಾವುದೇ ಐಟಮ್ಸ್ ಆದ್ರೂ ಸಹ, ರೈಸು, ಮುದ್ದೆ, ಚಪಾತಿ, ಪೂರಿ, ದೋಸೆ ಎಲ್ಲದಕ್ಕೂ ಸಖತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸಾಂಬಾರು ಮಾಡೋದಕ್ಕೆ ಮಸಾಲೆನ ಹುರ್ಕೊತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಒಣಮೆಣ್ಸಿನ್ಕಾಯಿ, ಅವರೆಕಾಳು ಹಾಕೋದ್ರಿಂದನೂ ಸಹ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದನ್ನು ಸಹ ಎಲ್ಲ ಹುರ್ಕೊಂಡು ಅದು ಹುರಿದಿರೋ ಅಂಥ ಐಟಮ್ಸ್ ಎಲ್ಲ ತಣ್ಣಗಾದಮೇಲೆ ಒಣಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನು ಹಾಕ್ಕೋಬೋದು. ಒಣಕೊಬ್ಬರಿ ಹಾಕೋದ್ರಿಂದ ಟೇಸ್ಟು ಸಹ ತುಂಬಾ ಚೆನ್ನಾಗಿರುತ್ತೆ. ಒಣಕೊಬ್ಬರಿ, ಧನಿಯಾ ಪುಡಿ, ಉಪ್ಪು, ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ, ಗಸಗಸೆನ ನಾವು ಹುರಿದು ಹಾಕ್ಕೋಬೋದು. ನಾನು ಇವಾಗ ಹಂಗೆ ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಮಸಾಲೆ ರೆಡಿ ಆಗುತ್ತೆ.
ನಾನು ಸಾಂಬಾರನ್ನ ಕುಕ್ಕರ್ನಲ್ಲೇ ಮಾಡ್ತಾ ಇರೋದ್ರಿಂದ ಹಾಗೆ ಡೈರೆಕ್ಟ್ ಒಗ್ಗರಣೆನೂ ಸಹ ಹಾಕ್ಬಿಟ್ಟು ಒಂದೇ ಒಂದು ವಿಸಲ್ ಹಾಕಿಸ್ತೀನಿ. ಕಾಳು ಸಹ ಚೆನ್ನಾಗಿ ಬೆಂದಿರುತ್ತೆ, ಸಾಂಬಾರು ಅಷ್ಟೇ ಚೆನ್ನಾಗೇ ಇರುತ್ತೆ. ಕೆಲವರು ಪಾತ್ರೆಯಲ್ಲೇ ಹಾಗೆ ಮಾಡ್ತಾರೆ, ನಾನು ಕುಕ್ಕರಲ್ಲಿ ಮಾಡ್ತೀನಿ. ತುಪ್ಪ ಅಥವಾ ಬೆಣ್ಣೆನ ಹಾಕ್ಕೊಂಡು ಫಸ್ಟು ಅದಕ್ಕೆ ಸಾಸಿವೆ, ಕರಿಬೇವು, ಆನಿಯನ್ನು, ಟೊಮ್ಯಾಟೊ ಇದನ್ನೆಲ್ಲ ಹಾಕಿ ಕಾಳು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಮಸಾಲೆ ರುಬ್ಬಿರೋ ಅಂಥದ್ದು ಹಾಕಿ ಒಂದು ವಿಸಲ್ ಹಾಕ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸಲ ಟ್ರೈ ಮಾಡಿ. ಇವಾಗ ಟೆಂಪಲ್ನ ಸಹ ರೀಚ್ ಆದ್ವಿ. ನಿಯರ್ ಬೈಲಿರೋ ಅಂಥ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಬಂದ್ವಿ. ಇದು ಇರೋದು ಯಲಹಂಕ ನ್ಯೂ ಟೌನಲ್ಲಿ. ದರ್ಶನವೂ ಸಹ ಆಯಿತು, ಹಾಗೆ ಪ್ರಸಾದನೂ ಸಹ ಸಿಕ್ತು. ನೆಕ್ಸ್ಟ್ ವಿಡಿಯೋ ಯಾವ ಚಾಲೆಂಜ್ ಏನು ಮಾಡಿದ್ವಿ ಅನ್ನೋದನ್ನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೀವು ನೋಡಿ ಹಾಗೆ ಎಂಜಾಯ್ ಮಾಡಿ. तत्तुल्यं राम राम वरानने मनोरमे तत्तुल्यं राम राम वरानने श्रीराम. ಅರ್ನ ಇದರಲ್ಲಿ ಯಾವ್ದು ತೊಗೊಂತೀಯಪ್ಪ? ವಿಚ್ ಒನ್ ಯು ವಾಂಟ್? ಯಾವ್ದು ಇಲ್ಲಿ ತೋರಿಸು, ಯಾವ್ದು ಕೊಡೋದು ನೋಡೋಣ. ಐಸ್ ಕ್ರೀಮ್. ಅನ್ನ ಆಯ್ತಾ ಐಸ್ ಕ್ರೀಮ್ ತಿಂದಿದ್ದು? ಅನ್ನ ಐಸ್ ಕ್ರೀಮ್ ತಿಂದಿದ್ದಾಯ್ತಾ? ಈ ಸ್ಲಿಪ್ಪಲ್ಲಿ ಬುಕ್ಕು, ಟಾಯ್ಸು ಹಾಗೂ ಶಾಪಿಂಗ್ 3 ಇದೆ. ಇದರಲ್ಲಿ ಯಾವುದನ್ನ ಚೂಸ್ ಮಾಡ್ತಾಳೆ ನೋಡೋಣ. ಯಾವ್ದು ಬೇಕು ಚಿನ್ನ? ಇದರಲ್ಲಿ ಯಾವ್ದು ಬೇಕು ಅರ್ನ? ಬುಕ್ಸ್ ಬೇಕಾ? ಸರಿ ಕೊಡ್ಸೋಣ, ನಡಿ ನಡಿ ಹೋಗೋಣ, ಬುಕ್ಸ್ ತಗೊಳ್ಳೋಣ, ಓಕೆನಾ? ಇವರು ಸೆಲೆಕ್ಟ್ ಮಾಡಿರೋ ಹಾಗೆ ಬುಕ್ಸ್ನ ತರಬೇಕಿತ್ತು. ಶಾಪಲ್ಲಿ ಏನೋ ವಿಡಿಯೋನ ಮಾಡಲಿಲ್ಲ. ಬುಕ್ಸ್ ಬದಲು ಬುಕ್ಸ್ ತಂದರೆ ಏನು ಮಾಡ್ತಾಳೆ ಅಂತ ಅಂದರೆ ಸೈಡಲ್ಲಿರೋದೆಲ್ಲ ರೊಟ್ಟೆಲ್ಲನೂ ಕಚ್ಕೊಂಡು ತಿಂದಾಕ್ಬಿಡ್ತಾಳೆ. ಸೊ ಅದಕ್ಕೋಸ್ಕರ ಈ ರೀತಿ ಚಾರ್ಟ್ಗಳನ್ನ ತಂದಿದ್ದೀವಿ. ಇದು ಯೂಸ್ಫುಲ್ ಆಗುತ್ತೆ ಅವಳಿಗೆ. ಫ್ರೂಟ್ಸು ಆಗಿರ್ಬೋದು, ವೆಜಿಟೇಬಲ್ಸು, ಇದು ಹಾಗೆ ಇದು ಡೊಮೆಸ್ಟಿಕ್ ಅನಿಮಲ್ಸ್ ಮತ್ತು ABCD ಇಷ್ಟು ಒಂದು 5 ಚಾರ್ಟ್ನ ತಂದಿದ್ದೀವಿ. ಇದು ಇವಳಿಗೆ ಯೂಸ್ಫುಲ್ ಆಗುತ್ತೆ ಅಂತ ಅದಕ್ಕೋಸ್ಕರ ಈ ಚಾರ್ಟ್ಗಳನ್ನ ತೊಗೊಂಡು ಬಂದಿದ್ದೀವಿ. ನಿಂದೆ ಚಿನ್ನಿ. ಓಕೆ, ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಚಿನ್ನಿ, ಬಾಯ್ ಮಾಡು. ಬಾಯ್ ಬಾಯ್. ಪ್ಲಾನ್ ಕಿಸ್ ಕೊಡು. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಹೇಳು ನೀನು. Subscribe to my channel. Bye. Bye.